ಸಿಯಾಟಿಕಾ ಪೇನ್. ಸಿಯಾಟಿಕಾ ನೋವು ದೈನಂದಿನ ಜೀವನವನ್ನು ಇದು ಹಾಳು ಮಾಡ್ತೈತಿ. ಸಿಯಾಟಿಕಾ ನೋವಿನಿಂದ ಬಳ್ಳಾಕತ್ತಿದ್ರಿ ಅಂತಂದ್ರೆ ಸೊ ಈ ಸಿಯಾಟಿಕಾ ನೋವಿಗೆ ಪರಿಹಾರ ಏನಂತಂದ್ರೆ ಪ್ರತಿದಿನ ಈ ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಸೊ ನೋವು ಕಡಿಮೆ ಆಗ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸಿಯಾಟಿಕಾ ಅನ್ನೋದು ಇದೊಂದು ನರ, ನಮ್ಮ ಶರೀರದಲ್ಲಿನ ದೊಡ್ಡದಾದಂಥ ಇದೊಂದು ನರ. ಸೊ ಇದೆಲ್ಲೈತೆ ಅಂತಂದ್ರೆ ನಮ್ಮ ಕೆಳಬೆನ್ನಿನಿಂದ ಪೃಷ್ಠಭಾಗದ ಮೂಲಕ ಕಾಲಿನ ಹಿಂಭಾಗದ ಹಿಮ್ಮಡಿವರೆಗೂ ಇದು ಈ ನರ ಹಾದು ಹೋಗೈತಿ. ಆಮೇಲೆ ಇದು ಎರಡೂ ಕಾಲಲ್ಲಿ ಇರ್ತೈತಿ. ಸೊ ನಮಗ ಎಡಗಾಲಿಗೂ ಕಾಲು ನೋವು ಬರ್ಬೋದು ಅಥವಾ ಬಲಗಾಲಿಗೂ ನಮ್ಗೆ ಸಿಯಾಟಿಕಾ ಪೇನ್ ಬರ್ಬೋದು. ಸೊ ಸಿಯಾಟಿಕಾ ಪೇನ್ ಅನುಭವಿಸೋರಿಗೆ ಇದು ಅದ್ರದ್ದು ನೋವು ಎಷ್ಟು ಕೆಟ್ಟದಾಗಿರ್ತೈತೆ ಅನ್ನೋದು ಗೊತ್ತೈತಿ. ಸೊ ಯಾಕಂತಂದ್ರೆ ಈ ಪೇನ್ ಇದ್ದವರು ಸೊ ಒಂದು ಹೆಜ್ಜೆ ಕಿತ್ತಿಡಬೇಕಪ್ಪ ಅಂತಂದ್ರೆ, ಒಂದು ಹೆಜ್ಜೆ ಇಡಬೇಕಪ್ಪ ಅಂತಂದಾಗ ಒಂದು 10 ಬಾರಿ ಯೋಚನೆ ಮಾಡೋಷ್ಟು ನೋವು ಕೆಟ್ಟದಾಗಿರ್ತೈತ್ರಿ ಇದು. ಸೊ ಈ ನೋವಿನಿಂದ ಪರಿಹಾರ ಪಡೆಯಕ ಪ್ರತಿದಿನ ಈ ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ಫಸ್ಟ್ ಏನು ಮಾಡ್ತೀರಂದ್ರೆ ಈ ರೀತಿ ಕೂತ್ಕೋರಿ, ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ರಿ, ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಸೊ ನೆಕ್ಸ್ಟ್ ಕುಳಿತು ಮಾಡೋ ಆಸನ ಬದ್ಧ ಕೋನಾಸನ. ಸೊ ಫಸ್ಟ್ ಈ ರೀತಿ ಕಾಲನ್ನ ಇಟ್ಕೋತೀರಿ, ಈ ರೀತಿ ಇಟ್ಕೊಂಡು ಸೊ ನೆಕ್ಸ್ಟ್ ಎರಡೂ ಕಾಲನ್ನ ಕೆಳಗೆ ತಗೋತೀರಿ. ಸೊ ಬದ್ಧ ಕೋನಾಸನ ರೀತಿ ಮಾಡೋದು ಬೇರೆ. ಸೊ ನಾವು ಇಲ್ಲೇ ಸಿಯಾಟಿಕಾ ನೋವಿಗಾಗಿ ಬೇರೆ ರೀತಿ ಮಾಡಕತ್ತೇವ್ರಿ ಇಲ್ಲೇ. ಸೊ ಈ ರೀತಿ ಕಾಲನ್ನ ಇನ್ನೂ ಸ್ವಲ್ಪ ಮುಂದೆ ತಗೋತೀರಿ. ಸೊ ಇವಾಗ ಇಲ್ಲೇ ನೋಡಿ ಟ್ರಯಾಂಗಲ್ ಪೋಸ್ಚರ್ ಬರ್ತೈತಿ. ಈ ಕಾಲ್ ಕಡೆ ಒಂದು, ಈ ಕಾಲ್ ಕಡೆ ಒಂದು ಟ್ರಯಾಂಗಲ್ ಪೋಸ್ಚರ್ ಬರ್ತೈತಿ. ಸೊ ಈ ರೀತಿ ಕುಟ್ಕೊಂಡು ಸೊ ನೆಕ್ಸ್ಟ್ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಂಡು ಇಲ್ಲೇ ಪಾದದ ಕೆಳಗೆ ಇಟ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ಕಾಲನ್ನೆಲ್ಲ ಸ್ವಲ್ಪ ಮುಂದೆ ತಗೋರಿ, ಅಥವಾ ನಿಮ್ ಪೇನ್ ಅನ್ಸಕತ್ತೈತಪ್ಪ ಅಂತಂದ್ರೆ ಈ ರೀತಿ ಮುಂದೆ ತಗೋಬಹುದು. ಸೊ ನೆಕ್ಸ್ಟ್ ಇಲ್ಲೇ ಈ ರೀತಿ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಂಡು ಪಾದದ ಕೆಳಗೆ ಇಟ್ಕೋತೀರಿ. ಸೊ ನೆಕ್ಸ್ಟ್ ಈ ರೀತಿ ಕೈಗಳನ್ನ ಸ್ಟ್ರೆಚ್ ಮಾಡ್ರಿ. ಎದೆ ಭಾಗ ಮುಂದೆ ಬರಬೇಕು, ಎದೆ ಭಾಗ ಎಕ್ಸ್ಪಾಂಡ್ ಆಗ್ಬೇಕು ಈ ರೀತಿ. ಸೊ ಈ ರೀತಿ ಕುತ್ಕೊಳಕ್ ಹೋಗ್ಬೇಡ್ರಿ. ಸೊ ಈ ರೀತಿ ಕುತ್ಕೊಂಡ್ರೆ ಸೊ ಈ ಪಾರ್ಟ್ ಏನೈತಲ್ಲ ಸೊ ಇದು ಮತ್ತೆ ಒಳಗೆ ಹೋಗ್ತೈತಿ. ಸೊ ನಮಗೆ ಈ ಪಾರ್ಟ್ ಒಳಗೆ ಹೋಗ್ಬಾರ್ದು, ಹೊರಗೆ ಬರ್ಬೇಕ್ರಿ ಈ ರೀತಿ. ಸಹಜವಾದ ಉಸಿರಾಟದಿಂದ ಈ ರೀತಿ ಕುತ್ಕೋರಿ. ಕಣ್ಣುಗಳನ್ನ ಕೂಡ ಇಲ್ಲಿ ಮುಚ್ಬೋದು, ಕಣ್ಣು ಮುಚ್ಚಿ ಸೊ ಎಲ್ಲೆಲ್ಲಿ ಪೇನ್ ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ರಿ. ಕಾಲ್ ಕಡೆ ಏನಾದ್ರು ಪೇನ್ ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ರಿ. ಹಾಗೆ ಕಣ್ಣುಗಳನ್ನು ಮುಚ್ಕೊಂಡ್ಮೇಲೆ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ಆಮೇಲೆ ಆಸನಾನ ಹೋಲ್ಡ್ ಮಾಡ್ರಿ, ಉಸಿರನ್ನ ಹೋಲ್ಡ್ ಮಾಡಕ್ ಹೋಗ್ಬೇಡ್ರಿ. ಉಸಿರಾಟ ಸಹಜವಾಗಿ ಇರ್ಲಿ. ಕಣ್ಣುಗಳನ್ನ ಮುಚ್ಚಿರ್ತೀರಿ, ಇದೇ ರೀತಿ ಕುತ್ಕೋರಿ. ಸೊ ನೆಕ್ಸ್ಟ್ ಒಂದು 3 ಬಾರಿ ಉಸಿರು ತಗೋರಿ, ಆಮೇಲೆ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ 3 ಬಾರಿ ಮಾಡ್ರಿ ಇದನ್ನ. ಸೊ 3 ಬಾರಿ ಆದ್ಮೇಲೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀರಿ. ಸಹಜವಾದ ಉಸಿರಾಟ. ಸೊ ರೀತಿ ಒಂದು 10 ಕೌಂಟ್ ತನ ನೀವು ಕುತ್ಕೋಬಹುದು ಈ ರೀತಿ. ಒಂದು 10 ಕೌಂಟ್ ಆದ್ಮೇಲೆ ಮತ್ತೆ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಮತ್ತೆ ಇದೇ ಸ್ಥಿತಿ ಒಳಗೆ ಕುತ್ಕೊಂಡಿರ್ತೀರಿ. ಸೊ ಇಲ್ಲಿ ಮುಂದೆ ಬಾಗ್ತೀರಿ. ಮೊದಲು ಉಸಿರು ತಗೋತೀರಿ, ಉಸಿರು ತಗೊಂಡು ಉಸಿರು ಬಿಡ್ತಾ ನಿಮಗೆ ಎಷ್ಟು ಸಾಧ್ಯಕ್ಕೈತಲ್ಲ ಅಷ್ಟ ಮುಂದೆ ಬಾಗಿರ್ತೀರಿ. ಸೊ ಇನ್ನೂ ಸ್ವಲ್ಪ ಕಾಲು ಮುಂದೆ ತೊಗೊಂಡಾಗ ನಾ ಇನ್ನೂ ಬಾಗ್ತೇನಪ್ಪ ಅಂತಂದ್ರೆ ಸೊ ಈ ರೀತಿ ಸ್ವಲ್ಪ ಕಾಲನ್ನು ಮುಂದೆ ತಗೋರಿ. ಸೊ ಮತ್ತೆ ನೀವು ಈ ರೀತಿ ಮುಂದೆ ಬಾಗ್ಬೋದು. ಸೊ ನಿಮಗೆ ಎಷ್ಟು ಸಾಧ್ಯಕ್ಕೈತಲ್ಲ ಅಷ್ಟ ಬಾಗಿರ್ತೀರಿ. ಇಷ್ಟ ನಿಮಗೆ ಬಾಗ ಸಾಧ್ಯ ಆಗಿರ್ತೈತೆ ಅಂತಂದ್ರೆ ತಲೆ ಕೆಳಗೆ ಹಾಕಿ ಇಷ್ಟೇ ಬಾಗಿರ್ತೀರಿ. ಸೊ ಇಲ್ಲೂ ಬಾಗಿದ್ಮೇಲೆ ಇಲ್ಲೂ ಒಂದು 5 ರಿಂದ 10 ಕೌಂಟು. ಸೊ ಇದೇ ಸ್ಥಿತಿಯೊಳಗಿರ್ರಿ ಸಹಜವಾದ ಉಸಿರಾಟದೊಂದಿಗೆ. ನಂತರ ವಾಪಸ್ ನಿಧಾನವಾಗಿ ಮೇಲ್ ಬರ್ರಿ. ನೆಕ್ಸ್ಟು ದಂಡಾಸನ ಸ್ಥಿತಿಗೆ ಬರ್ರಿ. ಸೊ ಅದಕ್ಕಾಗಿ ಸೈಡ್ ಹೊಳ್ಳಿ ಕೂತ್ಕೋರಿ, 2 ಕಾಲನ್ನ ಚಾಚ್ರಿ. ಸೊ ಇಲ್ಲಿ ದಂಡಾಸನ ಸ್ಥಿತಿ ಕೂತ್ಕೊಂಡಾಗೈತಲ್ಲ ಸೊ ನಿಮ್ಮ ಹಿಪ್ಪಿನ ಎಲುಬು ಏನೈತಲ್ಲ ಬೋನು, ಸೊ ಆ ಬೋನ್ ಮೇಲೆ ಕೂತ್ಕೋಬೇಕು ನೀವು. ಸೊ ಈ ರೀತಿ ಸೀದಾ ಕುತ್ಕೊಂಡಿರ್ತೀರಿ. 2 ಕೈಗಳು ನಿಮ್ಮ ಬಾದಕ್ಕಿರ್ಲಿ, ಎದುರಿಗೆ ನೋಡ್ತಾ ಇರ್ತೀರಿ. ಆಮೇಲೆ ಕಾಲಿನ ಪಾದ ಏನೈತಲ್ಲ ಸೊ ನಿಮ್ಮ ಕಡೆ ಬರಲಿ. ಸೊ ಇಲ್ಲಿ ಕಾಲು ನೋಡ್ರಲ್ಲೇ ಸೀದಾ ಇರಬೇಕು. ಆಮೇಲೆ ಈ ರೀತಿ ಬಿಡಾಕ್ ಹೋಗ್ಬಿಡ್ರಿ, ಲೂಸ್ ಬಿಡಾಕ್ ಹೋಗ್ಬಿಡ್ರಿ ಕಾಲನ್ನ. ಸೊ 2 ಕಾಲನ್ನ ಈ ರೀತಿ ಜೋಡಿಸ್ಕೋರಿ. ಆಮೇಲೆ ನಿಮ್ಮ ಕಡೆ ಪಾದಗಳನ್ನ ನಿಮ್ಮ ಕಡೆ ತಗೊಂಡ್ರಿ ಅಂತಂದ್ರೆ ಕಾಲು ಆಕ್ಟಿವ್ ಇರ್ತಾವೆ ಇಲ್ಲಿ. ಸೊ ಪ್ಯಾಸಿವ್ ಒಳಗೆ ಇಡಾಕ್ ಹೋಗ್ಬೇಡ್ರಿ, ಆಕ್ಟಿವ್ ಇರಲಿ ಕಾಲುಗಳು. ಸೊ ರೀತಿ ಎದುರಿಗೆ ನೋಡ್ತಾ ಇರ್ತೀರಿ. ಆಮೇಲೆ ಇಲ್ಲೇ ಒಂದು 5 ಬಾರಿ ದೀರ್ಘವಾಗಿ ಉಸಿರು ತಗೋರಿ. ಆಮೇಲೆ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಿರಿ. ಇಲ್ಲೇ ಉಸಿರು ತಗೋತೀರಿ, ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ 5 ಬಾರಿ ಮಾಡ್ರಿ ಈ ರೀತಿ ಕುತ್ಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಇದೇ ಸ್ಥಿತಿಯಲ್ಲಿ ಕುತ್ಕೊಂಡು, ಇಲ್ಲ ನನಗೆ ಈ ರೀತಿ ಕುಂದ್ರಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಕೈ ಈ ರೀತಿ ಹಿಂದಿಟ್ಕೋರಿ.
ಆಮೇಲೆ ದಂಡಾಸನ ಸ್ಥಿತಿ ಒಳಗೆ ಕೂತ್ಕೋಬೇಕು, ನಾನು ಕಾಲ ಚಾಚಿರ್ಬೇಕಂತೇಳಿ. ಸೊ ಹಿಂಗೆ ಹೋಗಾಕ್ ಹೋಗ್ಬೇಡ್ರಿ. ಆಮೇಲೆ ಪೂರ್ತಿ ಹಿಂಗೂ ಇರಾಕ್ ಹೋಗ್ಬೇಡ್ರಿ, ಕೈ ಹಿಂಗೆ ಇಟ್ಕೊಂಡು. ಸೊ ಸೀದಾ ಕೂತ್ಕೋಬೇಕು ಈ ರೀತಿ, ಬೆನ್ನು ಮತ್ತು ಕತ್ತು ನೇರವಾಗಿರ್ಬೇಕು, ಈ ರೀತಿ ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಕೈ ಬಾಜು ಕೆಡಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಹಿಂದಿಟ್ಕೊಳ್ರಿ, ಆದರೆ ಹಿಂದೆ ಹೋಗಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಇಲ್ಲೇ ಪಾದ ನಿಮ್ಮ ಕಡೆ ತೊಗೊಂಡಿರ್ತಿಲ್ಲ, ಸೊ ಇಲ್ಲೇ ಪಾದನ ಸ್ಟ್ರೆಚ್ ಮಾಡ್ಬೇಕು. ಇಲ್ಲಿ ಉಸಿರು ತಗೋತಾ ಕಾಲನ್ನ ಪಾದವನ್ನು ನಿಮ್ಮ ಕಡೆ ತಗೋರಿ, ಆಮೇಲೆ ಉಸಿರು ಬಿಡ್ತಾ ಈ ರೀತಿ ಸ್ಟ್ರೆಚ್ ಮಾಡಿರಿ. ಮತ್ತೆ ಉಸಿರು ತಗೋತಾ ನಿಮ್ಮ ಕಡೆ ತೊಗೊಂಡಿರ್ತೀರಿ ಪಾದನ, ಆಮೇಲೆ ಉಸಿರು ಬಿಡ್ತಾ ಮುಂದೆ ಸ್ಟ್ರೆಚ್ ಮಾಡಿರಿ. ಸೊ ಇದನ್ನು ಒಂದು 10 ಬಾರಿ ಮಾಡಿರಿ ಇದೇ ರೀತಿ. ಉಸಿರು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು. ಆಮೇಲೆ ಉಸಿರು ತೊಗೊಂಡಾಗ ಪಾದ ನಿಮ್ಮ ಕಡೆ ಬರಬೇಕು, ಉಸಿರು ಬಿಟ್ಟಾಗ ಪಾದ ಮುಂದೆ ಸ್ಟ್ರೆಚ್ ಆಗಬೇಕು, ಈ ರೀತಿ. ಸೊ ಈ ರೀತಿ ಮಾಡೋ ಮುಂದೆ ಸೊ ಇಲ್ಲಿ ಪೇನ್ ಇಲ್ಲೇನು ಅನ್ಸಕತ್ತೈತಿ, ಆಮೇಲೆ ಇಲ್ಲೇನು ಅನ್ಸಕತ್ತಿ, ಅದ್ರ ಕಡೆ ಗಮನ ಕೊಡ್ತಾ ಈ ರೀತಿ ಎಕ್ಸಸೈಸ್ ಮಾಡ್ರಿ. ಸೊ ನೆಕ್ಸ್ಟ್ ನಾವು ಶಲಭಾಸನ ಮಾಡೋಣ್ರಿ. ಸೊ ಅದಕ್ಕಾಗಿ ಮೊದಲು ವಜ್ರಾಸನ ಸ್ಥಿತಿಗೆ ಬರಿಲಿ, ಅಥವಾ ನಿಮ್ಗೆ ಹೆಂಗೆ ಸಾಧ್ಯ ಆಕೈತಿ ಹಂಗೆ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋ ಆಸನ ಇದು ಶಲಭಾಸನ. ನಿಮ್ಗೆ ಹೆಂಗೆ ಸಾಧ್ಯ ಆಕೈತಿ ಆ ರೀತಿ ಮಾಡ್ರಿ. ಸೊ ರೀತಿ 2 ಕಾಲುಗಳನ್ನು ಜೋಡಿಸ್ಕೋರಿ, ಎರಡು ಪಾದ ಫ್ಲ್ಯಾಟ್ ಇರಲಿ. ಸೊ ನೆಕ್ಸ್ಟ್ 2 ಕೈಗಳನ್ನ ನಿಮ್ಮ ಬಾಜು ಕಟ್ಕೊಂಡಿರ್ತೀರಿ ಇಲ್ಲಿ, ಆಮೇಲೆ ಫಿಂಗರ್ಸ್ ಓಪನ್ ಮಾಡ್ಕೋರಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲೇ ಗದ್ದಾನ ಏನೈತಲ್ಲ ನೆಲಕ್ಕೆ ಟಚ್ ಮಾಡ್ಬೇಕು ಈ ರೀತಿ. ಆಮೇಲೆ ಎದುರಿಗೆ ನೋಡ್ತಾ ಇರ್ರಿ. ಆಮೇಲೆ ಇಲ್ಲಿ ಮೂಗು ಈ ರೀತಿ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ, ಕೆಳಗೆ ಬಾಗ್ಬೇಕಂತೇಳಿ. ಸೊ ಗದ್ದ ಭಾಗ ಏನೈತಲ್ಲ ಸ್ವಲ್ಪ ಮುಂದೆ ಬರಬೇಕು. ಸೊ ಇಲ್ಲೇ ಸ್ಪೇಸ್ ಇರಬೇಕು, ಇಲ್ಲಿ ನಿಮಗಿಲ್ಲಿ ಈ ಭಾಗದಲ್ಲಿ ಸ್ಪೇಸ್ ಇರಲಿ ಇಲ್ಲಿ. ಸೊ ನೆಕ್ಸ್ಟ್ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಶಲಭಾಸನ ಫಸ್ಟ್ ಒಂದೊಂದು ಕಾಲಿಂದ ಮಾಡ್ರಿ, ಆಮೇಲೆ ಶಲಭಾಸನ ಮಾಡ್ರಿ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ 2 ಕೈಗಳನ್ನ ಏನೈತಲ್ಲ ಸೊ ನಿಮ್ಮ ತೊಡೆ ಭಾಗಕ್ಕೆ ಇಟ್ಕೊರಿ ಕೈಯನ್ನು. ತೊಡೆ ಭಾಗಕ್ಕೆ ಇಟ್ಕೊಂಡ್ಮೇಲೆ ಗದ್ದ ನೆಲಕ್ಕೆ ಹತ್ತೈತಿ, ಎದುರಿಗೆ ನೋಡ್ತಾ ಇರ್ರಿ. ಸೊ ಫಸ್ಟ್ ಬಲಗಾಲ ಏನೈತಲ್ಲ ಉಸಿರು ತಗೋತ ಕಾಲನ್ನು ಮೇಲೆ ಎತ್ತಿರಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕಾಲನ್ನು ಮೇಲೆ ಎತ್ತತೀರಿ, ಆಮೇಲೆ ಉಸಿರು ಬಿಡ್ತಾ ಡೌನ್. ಮತ್ತೆ ಉಸಿರು ತಗೋತ ಕಾಲನ್ನು ಮೇಲೆ ಎತ್ತತೀರಿ. ಸೊ ನಿಮಗೆ ಇಷ್ಟ ಸಾಧ್ಯ ಆಗೈತಿ ಎತ್ತಲಿಕ್ಕೆ ಅಂತಂದ್ರೆ ಇಷ್ಟ ಕಾಲು ಎತ್ತಿರಿ, ಅಥವಾ ಇನ್ನೂ ಎತ್ತಬೋದಪ್ಪ ನಾನು ಅಂತಂದ್ರೆ ಈ ರೀತಿ ಕಾಲನ್ನು ಎತ್ತತೀರಿ. ಸೊ ಇಲ್ಲಿ ಸಿಯಾಟಿಕ ನೋವಿನಿಂದ ಬೆಳ್ಳಾಕತ್ತವರು ಸೊ ಕಾಲು ಸ್ಟ್ರೆಚ್ಗಳನ್ನ ಮಾಡೋದ್ರ ಮೂಲಕ ನೋವನ್ನು ಕಡಿಮೆ ಮಾಡ್ಕೋಬೇಕ್ರಿ ಇಲ್ಲಿ. ಸೊ ಈ ರೀತಿ ಒಂದು 5 ಬಾರಿ ಮಾಡ್ತೀರಿ. ಸೊ 5ನೇ ಬಾರಿಗೆ ಏನ್ ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತ ಕಾಲನ್ನ ಈ ರೀತಿ ಮೇಲೆ ಎತ್ತಿರ್ತೀರಿ, ಆಮೇಲೆ ಇಲ್ಲೇ ಉಸಿರನ್ನ ಹೊರಗೆ ಹಾಕ್ರಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಎತ್ತಿರಿ. ಸೊ ಇಲ್ಲಿ ಉಸಿರನ್ನ ಹೊರಗೆ ಹಾಕಿದ್ಮೇಲೆ ಸೊ ಇಲ್ಲೇ ಸಹಜವಾದ ಉಸಿರಾಟದೊಂದಿಗೆ ಸ್ಟೇ ಆಗ್ರಿ. ಸೊ ಸ್ಟೇ ಆಗಿಲ್ಲ ಒಂದು 5 ಕೌಂಟ್ ಎಣಿಸ್ರಿ. 5 ಕೌಂಟ್ ಆದ್ಮೇಲೆ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಿಸ್ತೀರಿ. ಅದೇ ರೀತಿ ಈ ಕಾಲಿಗೆ ಕೂಡ ಒಂದು 5 ಬಾರಿ ಮಾಡ್ತೀರಿ ಇದೇ ರೀತಿ. ಉಸಿರು ತಗೋತ ಕಾಲ್ ಮೇಲೆ ತಗೋತೀರಿ, ಉಸಿರು ಬಿಡ್ತಾ ಡೌನ್. ಸೊ ಇಲ್ಲೂ ಕೂಡ 5ನೇ ಬಾರಿಗೆ ಸ್ಟೇ ಆಗ್ರಿ. ಸೊ ನೆಕ್ಸ್ಟ್ ನಾವೀಗ ಶಲಭಾಸನ ಮಾಡೋಣ್ರಿ. ಸೊ 2 ಕೈಗಳನ್ನು ಜೋಡಿಸ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಕಾಲನ್ನ ಮೇಲೆತ್ತೀರಿ, ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕಾಲನ್ನ ಮೇಲೆತ್ತಿರ್ತೀರಿ. ಆಮೇಲೆ ಕಾಲು ಮೇಲೆ ಎತ್ತಿದ್ಮೇಲೆ ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ 5 ಕೌಂಟ್ ಇರಲಿ. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕಾಲು ಮೇಲೆತ್ತಿರಿ, ಇಷ್ಟ ಸಾಧ್ಯ ಆಗೈತಪ್ಪ ಅಂತಂದ್ರೆ ಇಷ್ಟ ಕಾಲು ಮೇಲೆತ್ತಿರಿ. ವಾಪಸ್ ವಾಪಸ್. ಸೊ ಈ ರೀತಿ ಇದನ್ನ 2 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ಕೈ ಬಿಡಿಸ್ಕೋರಿ. ಸೊ ಕೈ ಬಿಡಿಸ್ಕೊಂಡು ಇಲ್ಲೇ ಬೇಕಾದ್ರೆ ರಿಲ್ಯಾಕ್ಸ್ ಆಗ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಇನ್ನೊಂದು ಎಕ್ಸಸೈಸ್ ಮಾಡೋಣ್ರಿ ನಾವು. ಸೊ 2 ಕೈಗಳಂತೂ ನಿಮ್ಮ ಬಾಜುಕ್ ಇರ್ತೈತಿ, ಆಮೇಲೆ ಗದ್ದ ಮತ್ತೆ ನೆಲಕ್ಕೆ ಟಚ್ ಆಗಿರ್ಬೇಕು. ಸೊ ಇಲ್ಲೇ ಏನು ಮಾಡ್ತೀರಿ ಅಂತಂದ್ರೆ ಸ್ವಲ್ಪ ಕಾಲ ಅಗು ಮಾಡ್ಕೊರಿ ಬೇಕಾದ್ರೆ ಇಲ್ಲೇ. ಸೊ ನೆಕ್ಸ್ಟ್ ಇಲ್ಲೇ ಬಲಗಾಲನ ಐತಲ್ಲ ಈ ರೀತಿ ಫೋಲ್ಡ್ ಮಾಡ್ತೀರಿ. ಉಸಿರು ತಗೋತ ಫೋಲ್ಡ್ ಮಾಡ್ರಿ, ಆಮೇಲೆ ಉಸಿರನ್ನ ಹೊರಗೆ ಹಾಕ್ತೀರಿ. ಉಸಿರು ಹೊರಗೆ ಹಾಕ್ತಾ ಕಾಲನ್ನು ಕೆಳಗಿಡ್ರಿ. ಪೂರ್ತಿ ಫೋಲ್ಡ್ ಮಾಡ್ರಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು, ಆಮೇಲೆ ಕಾಲನ್ನು ಹೊರಗೆ ಹಾಕ್ತೀರಿ. ಇದನ್ನು ಕೂಡ 5 ಬಾರಿ ಮಾಡ್ರಿ. ಸೊ 5ನೇ ಬಾರಿಗೆ ಏನು ಮಾಡ್ತೀರಿ ಅಂತ ಉಸಿರು ತಗೋತ ಕಾಲನ್ನು ಮೇಲೆ ತೊಗೊಂಡಿರ್ತೀರಿ, ಇಲ್ಲಿ ಉಸಿರನ್ನು ಹೊರಗೆ ಹಾಕ್ರಿ. ಸೊ ನೆಕ್ಸ್ಟ್ ಕೈಯಿಂದ ಈ ರೀತಿ ಇಟ್ಕೊಂಡು ಕೈ ಈ ರೀತಿ ಹೊಳಸ್ರಿ. ಸೊ ನೆಕ್ಸ್ಟ್ ನಿಮ್ಮ ಕಡೆ ಜಗ್ಗೊಳಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲಿ ಪೇನ್ ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ರಿ, ಏನಾಗತ್ತೈತಿ ಅಲ್ಲಿ ಅಂತ ಹೇಳಿ. ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 5 ಕೌಂಟ್ ಮಾಡ್ರಿ. 5 ಕೌಂಟ್ ಆದ್ಮೇಲೆ ನಿಧಾನವಾಗಿ
ಕಾಲನ್ನು ಬಿಡಿಸ್ಕೊಳಿಸ್ರಿ. ಅದೇ ರೀತಿ ಈ ಕಾಲಿಗೆ ಕೂಡ ಮಾಡ್ತೀರಿ 5 ಬಾರಿ. ಸೊ ನೆಕ್ಸ್ಟ್ 5ನೇ ಬಾರಿಗೆ ಇಲ್ಲಿ ಕೂಡ ಈ ರೀತಿ ಎದುರಿಗೆ ನೋಡ್ತಾ ಇರ್ರಿ. ವಾಪಸ್ ಇಲ್ಲೂ ಕೂಡ 5 ಕೌಂಟು ಮಾಡ್ರಿ ಸಹಜವಾದ ಉಸಿರಾಟದೊಂದಿಗೆ ವಾಪಸ್. ಸೊ ಇದು ಸಿಯಾಟಿಕದ ಪಾರ್ಟ್ 1 ವಿಡಿಯೋ. ಸೊ ಇದನ್ನು ಕಂಟಿನ್ಯೂ ಮತ್ತೆ ಇನ್ನೂ ಕೆಲವು ಆಸನಗಳು ಮತ್ತು ಕೆಲವು ಎಕ್ಸಸೈಸ್ ಅದಾವೆ, ಸ್ಟ್ರೆಚಿಂಗ್ ಎಕ್ಸಸೈಸ್. ಸೊ ಅವನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇದೊಂದು ಪಾರ್ಟ್ ವಿಡಿಯೋ ಆದಮೇಲೆ ಇಲ್ಲಿರೋ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಶವಾಸನ ಸ್ಥಿತಿಗೆ ಹೋಗ್ರಿ. ಶವಾಸನ ಸ್ಥಿತಿ ಒಳಗೆ ಒಂದು 3 ರಿಂದ 5 ನಿಮಿಷ ಅಥವಾ 5 ರಿಂದ 10 ನಿಮಿಷ ಸೊ ರಿಲ್ಯಾಕ್ಸ್ ಆಗಿ ಮತ್ತೆ ವಾಪಸ್ ಎದ್ದೇಳ್ತೀನಿ. ಮತ್ತೆ ಹೇಳ್ತೀನಿ, ಇದು ಪಾರ್ಟ್ 1 ವಿಡಿಯೋ. ಸೊ ಪಾರ್ಟ್ 2 ವಿಡಿಯೋ ಕೂಡ ಐತಿ. ಸೊ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯೋಗ ಸಾಧನೆಗೆ ಜಯವಾಗಲಿ.